ಬಳಗಾನೂರಿನ ಪಿಎಂ ಶ್ರೀ ಹಿರಿಯ ಪ್ರಾಥಮಿಕ ಶಾಲೆಯ 3 ದಿನಗಳ ಕಾಲ ನಡೆಯುವ ಅಮೃತ ಮಹೋತ್ಸವ ಕಾರ್ಯಕ್ರಮ ಶುಕ್ರವಾರ ಸಂಜೆ ವಿದ್ಯುಕ್ತವಾಗಿ ಆರಂಭವಾಯಿತು. ಪಟ್ಟಣದ ಶಂಕರದೇವರ ಮಠದ ಮುಂಭಾಗದಲ್ಲಿ ವಿಶ್ವನಾಥ ಸ್ವಾಮಿಗಳ ಅಮೃತ ಹಸ್ತದಿಂದ ಚಾಲನೆಗೊಂಡ ಸರಸ್ವತಿ ದೇವಿಯ ಭಾವಚಿತ್ರವನ್ನು ಹೊತ್ತ ರಥದ ಮೆರವಣಿಗೆ ವಿದ್ಯಾರ್ಥಿಗಳು ಹೊತ್ತ ಪೂರ್ಣ ಕುಂಭಗಳೊಂದಿಗೆ ಬಾಜಾ ಭಜಂತ್ರಿ ಛದ್ಮವೇಷಧಾರಿ ಮಕ್ಕಳು, ಶಿಕ್ಷಣ ಪ್ರೇಮಿಗಳು, ಹಳೆಯ ವಿದ್ಯಾರ್ಥಿಗಳು, ಮುಖಂಡರು, ಅತಿಥಿಗಳು, ಅಧಿಕಾರಿಗಳಿಂದ ಕೂಡಿದ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶಾಲಾ ಆವರಣವನ್ನು ತಲುಪಿತು. ಪಟ್ಟಣದ ವಿರಕ್ತ ಮಠದ ಪೀಠಾಧಿಪತಿಗಳಾಗಿರುವ ಸಿದ್ದಬಸವ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡು ಸಾಂಗವಾಗಿ ಜರುಗಿತು. ಈ ವೇಳೆ ಅಮೃತ ಸಿರಿ ಎಂಬ ಸ್ಮರಣ ಸಂಚಿಕೆಯ ಮುಖಪುಟವನ್ನು ಬಿಡುಗಡೆ ಮಾಡಿದರು. ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ವೆಂಕನಗೌಡ ಒಟಗಲ್ ಮಾತನಾಡಿ 75 ವರ್ಷಗಳ ಈ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜಿಸಿರುವುದು ನಿಜಕ್ಕೂ ಅದ್ಭುತ. ಶಿಕ್ಷಣದ ಅಮೃತ ನೀಡಿದ ಶಾಲೆಯನ್ನು ಸಂಭ್ರಮಾಚರಣೆಯ ಮೂಲಕ ಸ್ಮರಿಸುತ್ತಿರುವುದು ಬಳಗಾನೂರಿಗರ ಸಂಸ್ಕಾರಯುತ ಮನಸ್ಸುಗಳಿಗೆ ಹಿಡಿದ ಕನ್ನಡಿಯಾಗಿದೆ. ಈ ಶಾಲೆಯ ಮುಖ್ಯೋಪಾಧ್ಯಾಯ ಮುತ್ತೂರವರು ಊರಿನವರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇಂತಹ ಜವಾಬ್ದಾರಿಯುತ ಐತಿಹಾಸಿಕ ಕಾರ್ಯಕ್ರಮ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ತಮ್ಮ ಜನಪದ ಶೈಲಿಯಲ್ಲೇ ಶಿಕ್ಷಣ, ಸಂಸ್ಕೃತಿ, ಸಂಸ್ಕಾರದ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದರು. ಹಿರಿಯ ನಿವೃತ್ತ ಶಿಕ್ಷಕ ವೀರಣ್ಣ ಹಂಪರಗುಂದಿ ಮಾತನಾಡಿ ಶಾಲೆಯಲ್ಲಿ ತಾವು ಕಳೆದ ದಿನಗಳನ್ನು ನೆನೆದು ತಮ್ಮ ಅನುಭವದ ಅನಿಸಿಕೆಗಳನ್ನು ಹಂಚಿಕೊಂಡರು. ಕೊನೆಗೆ ಆಶೀರ್ವಚನ ನೀಡಿದ ಸಿದ್ದಬಸವ ಮಹಾಸ್ವಾಮಿಗಳು ಅಕ್ಷರ ದಾಸೋಹ ನಡೆಸಿದ ಶಾಲೆ ಅಮೃತ ತುಂಬಿದ ಕಳಸದಂತಾಗಿದೆ. ಅದರ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೆಯಬೇಕೆಂದರು. ಸಮಾಜದ ಏಳ್ಗೆಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿರುವ ಪೌರ ಕಾರ್ಮಿಕರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ದಾದಿಯರು, ಪಟ್ಟಣ ಪಂಚಾಯತಿಯ ವಾಟರ್ಮನ್ಗಳು, ಕೆಇಬಿಯ ಮಾರ್ಗದಾಳುಗಳು, ಪರಿಚಾರಕರು, ಶಾಲಾ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರುಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆರಕ್ಷಕರು ಸೂಕ್ತ ಭದ್ರತೆಯನ್ನು ನೀಡಿದ್ದರು. ಪಟ್ಟಣ ಪಂಚಾಯತಿಯ ಸಿಬ್ಬಂದಿಗಳು ವೇದಿಕೆ ಸಭೆಯಲ್ಲಿ ಫಾಗಿಂಗ್ ಮಾಡುವ ಮೂಲಕ ಕಾರ್ಯಕ್ರಮದ ಸ್ವಚ್ಛತೆಗೆ ಕಾರಣರಾದರು. ಕೆಇಬಿ ಇಲಾಖೆಯ ಮಾರ್ಗದಾಳುಗಳು ವಿದ್ಯುತ್ ಪ್ರಸರಣದಲ್ಲಿ ವ್ಯತ್ಯಯವಾಗದಂತೆ ನೋಡಿಕೊಂಡು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದರು. ವೇದಿಕೆಯ ಮೇಲೆ ಶಾಲಾ ಅಭಿವೃದ್ಧಿ ಮಂಡಳಿಯ ಹಾಲಿ ಮಾಜಿ ಅಧ್ಯಕ್ಷರು, ಪಟ್ಟಣ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಮುಖ್ಯಾಧಿಕಾರಿಗಳು, ಶಿಕ್ಷಣ ಪ್ರೇಮಿಗಳು, ಮುಖಂಡರು, ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯರು, ಅಧಿಕಾರಿಗಳು ಇದ್ದರು. ಮುಖ್ಯೋಪಾಧ್ಯಾಯ ಮುತ್ತೂರವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರೆ ಶಿಕ್ಷಕಿ ಕುಮಾರಿ ಶಾಂತಲ ವರದಿ ವಾಚನ ಮಾಡಿದರು. ಶಿಕ್ಷಕ ರಮೇಶ್ ಕೂಚುಬಾಳ್ ಮತ್ತು ಸಂಗಡಿಗರು ನಾಡಗೀತೆಯನ್ನು ಹಾಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಜನಸಾಗರಕ್ಕೆ ಊಟ, ಭದ್ರತೆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡುವ ಮೂಲಕ ಅಮೃತ ಮಹೋತ್ಸವ ಸಮಿತಿಯ ಸರ್ವ ಸದಸ್ಯರು ಮೊದಲ ದಿನದ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದರು. ಅಲ್ಲ, ಇದು 75 ವರ್ಷದ ಕಾರ್ಯಕ್ರಮ ಮತ್ತು 10 ಹಾಡಿಯೋದಕ್ಕಿಂತ ಮತ್ತೊಂದು ಹಾಡಿದೆನು ಮಗನ ಹಾಡಿದೆ ನಮ್ಮ 10 ಹಾಡಿಯೋದಕ್ಕಿಂತ ಮತ್ತೊಂದು ಹಾಡಿದೆನು ಮಗನ ಹಾಡಿದೆ ನಮ್ಮ ಮಗನ ಹಾಡದ ನಮ್ಮ ಮನೆಯ ಕೀರ್ತಿ ತಂದ ನಮ್ಮ ಮುತ್ತು ಬಳಗಾನೂರಿನ ಕೀರ್ತಿ ತಂದ ನಮ್ಮ. ಒಂದು ಬಾರಿ ಜೋರಾಗಿ ಮುತ್ತು ಅವರಿಗೆ ನಿಮ್ಮ ಚಪ್ಪಾಳೆ ಅಭಿನಂದನೆಗಳು. ಇದು 10 ವರ್ಷ ಅಲ್ಲ, 25 ವರ್ಷ ಅಲ್ಲ, 50 ವರ್ಷ ಅಲ್ಲ, 75 ವರ್ಷದ ಇಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನ 3 ದಿನಗಳವರೆಗೆ ಸತತವಾಗಿ ಮಾಡ್ಬೇಕಂದ್ರೆ ಇದು ಸಣ್ಣ ಕೆಲಸ ಅಲ್ಲ. ಆ ಮುತ್ತು ಯಾರ್ಯಾರು ನಾನೇನೆಯ್ಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಎದ್ದೊಂದು ಬೆಳಗಿ ಜನದೇನ, ಎದ್ದೊಂದು ಬೆಳಗಿ ಜನದೇನ. ನಮ್ಮವ್ವ ಇಂಥ ನೈತಿಕ ಮೌಲ್ಯಗಳ ಹಾಡುಗಳನ್ನು ಹಾಡಿ ನನ್ನನ್ನು ತಯಾರು ಮಾಡಿ ನಿಂದಿಸ್ಯಾಳ. ಆದ್ರೆ ಇವತ್ತಿನ ಸಿನಿಮಾಗಳು ಏನ್ ಮಾಡಕತ್ತೇವು, ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಕನ್ನಡ ನಿರ್ಮಾಣ ನೀನು ನೋಡ್ಬೇಕಿದೆ. ನಾವು ನಮ್ಮ ಅಕ್ಕ ತನ್ನ ಮಗಳನ್ನ ನನಗೆ ಕೊಡ್ಬೇಕಂತ, ಸರದಾರ ಬರುವಾಗ ಸುರಿದವ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಬರಿಬಾಗಿ ಹಾಲ ಸುರಿದಾವ, ಬರಿಬಾಗಿ ಹಾಲ ಸುರಿದಾವ. ಅವತ್ತು ನಮ್ಮ ಅಕ್ಕ ನನ್ನ ಅಂಗು ತಾಯಿಗೆ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದು.
ಆಕೆ ಏನು ಚಟ ಭಾಳ ಇತ್ತು ಅಂತಂದರೆ ಧಾರಾವಾಹಿ ನೋಡೋ ಚಟ ಭಾಳ ಇತ್ತು. ದುರ್ದೈವ ಏನಾಗಿಬಿಟ್ಟಿತ್ತಂದರೆ ಸಂಜೆ 6 ಗಂಟೆಯಿಂದ ಕರೆಂಟ್ ತೆಗೆದುಬಿಟ್ಟಿದ್ದಾರೆ.